ಸ್ಕೂಲ್ನಲ್ಲಿ ಇದ್ದಂತ ರೇಪ್ ಆದಂತಹ ಹುಡುಗಿಗೆ ನ್ಯಾಯ ಸಿಗೋಷ್ಟರಲ್ಲಿ ಅವಳು ಮುದುಕಿಯಾಗ್ಬಿಟ್ಟಿರ್ತಾಳೆ. ಎಸ್, ದ ಅಜ್ಮೀರ್ ಸೆಕ್ಸ್ ಸ್ಕ್ಯಾಂಡಲ್. ಇವತ್ತೊಂದು ಮದುವೆ ಆಗ್ಬೇಕಾದ್ರೆ ಒಂದು ಹುಡುಗಿ ಬಗ್ಗೆ ವಿಚಾರಿಸೋದನ್ನ ನೋಡಿರ್ತೀವಿ. ಹುಡುಗಿ ಏನು ಓದಿದಾಳೆ, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅದೆಲ್ಲ. ಬಟ್ 1990s ಅಲ್ಲಿ ಅಜ್ಮೀರ್ದಿಂದ ಯಾರಾದ್ರೂ ಹುಡುಗಿರು ಮದುವೆ ಆಗಬೇಕು ಅಂತ ಪ್ರಪೋಸಲ್ ಬಂದ್ರೆ ಆ ಹುಡುಗಿ ಫೋಟೋ ತಗೊಂಡು ಕೇಳ್ತಿದ್ರಂತೆ ಆ ಹುಡುಗಿ ಮೇಲೆ ರೇಪ್ ಆಗಿದೆ ಇಲ್ವಾ ಅಂತ. ಯಾಕಂದ್ರೆ 1990ರಿಂದ 92ರವರೆಗೆ ಅಜ್ಮೀರದಲ್ಲಿ 250ಕ್ಕಿಂತ ಹೆಚ್ಚು ಹುಡುಗಿಯರ ಸಿಸ್ಟಮ್ಯಾಟಿಕಲಿ ಬಲಾತ್ಕಾರ ನಡೆಯುತ್ತೆ. ದಿ ಸ್ಟೋರಿ ಹ್ಯಾಸ್ ಮನಿ, ಪವರ್, ಸ್ಕ್ಯಾಂಡಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಹ್ಯಾಸ್ ರಿಲಿಜಿಯನ್ ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ವಿತ್ ದ ದರ್ಗಾ ಆಫ್ ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ. ಲಾಲಾಜಿ ನಾಯಕರವರೇ, ಅಷ್ಟೊಂದು ಪವಿತ್ರವಾದಂತಹ ಆ ಒಂದು ಸ್ಥಳದ ಕುರಿತು ಈ ರೀತಿಯಲ್ಲಿ ಎಲ್ಲ ಬಣ್ಣಿಸುವುದು ತಪ್ಪಲ್ಲವೇ? ಹೌದು, ಅಜ್ಮೀರ್ ರೇಪ್ ಕೇಸ್ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ರೇಪ್ ಮಾಡಿದಂತಹ ಒಂದು ಘಟನೆ. ಇದು ನಡೆದಿರುವುದು ಅಜ್ಮೀರ್ ಎಂಬುವ ಒಂದು ಡಿಸ್ಟಿಕ್ ನಲ್ಲಾಗಿದೆ. 18 ಅಕ್ಯೂಸ್ಡ್ ಗಳ ಪೈಕಿ ಕೇವಲ ಒಬ್ಬನು ಅಜ್ಮೀರ್ನ ಒಂದು ಕೇರ್ ಟೇಕರ್ ನ ಮಗನಾಗಿರೋದ್ರಿಂದ ಈ ಎಲ್ಲಾ ರೇಪ್ ಕೇಸ್ ಉಂಟಾಗಿರುವುದರಲ್ಲಿ ಅಜ್ಮೀರ್ಗೆ ಸಂಬಂಧ ಉಂಟು ಎಂದು ಹೇಳುವುದರಲ್ಲಿ ಎಷ್ಟರ ಮಟ್ಟಿಗೆ ತಾನೇ ಸರಿ ಇದೆ. ಲಾಲಾಜಿ ನಾಯಕರವರೇ, ನಿಮ್ಮ ಮತ್ತೊಂದು ವಿಡಿಯೋ ನಾನು ನೋಡಿದ್ದೇನೆ. ಸಮೀರ್ ಎಂಡಿ ರವರು ಧರ್ಮಸ್ಥಳದ ಸೌಜನ್ಯ ಮರ್ಡರ್ ಕೇಸ್ ನಲ್ಲಿ ಅದರ ಕುರಿತು ವಿಡಿಯೋ ಮಾಡಿದಾಗ ಸಮೀರ್ ಎಂಡಿ ರವರು ಏಕೆ ಧರ್ಮಸ್ಥಳದ ಕುರಿತು ವಿಡಿಯೋ ಮಾಡುಂಟು, ಏಕೆ ಅಜ್ಮೀರ್ನ ರೇಪ್ ಕೇಸ್ ನ ಬಗ್ಗೆ ಮಾತನಾಡಿಲ್ಲ ಎಂದು ಸಮೀರ್ ಎಂಡಿ ರವರನ್ನು ಪ್ರಶ್ನಿಸುವ ಒಂದು ವಿಡಿಯೋ ನಾನು ಕೇಳಿದ್ದೇನೆ. ನಾವು ಇಲ್ಲಿ ತಿಳಿಯಬೇಕಾದದ್ದು ಏನಂದ್ರೆ, ದಿಸ್ ಇಸ್ ನಾಟ್ ಎ ರಿಲಿಜಿಯನ್ ಮ್ಯಾಟರ್. ಇದೊಂದು ಧರ್ಮದ ವಿಷಯವಲ್ಲ, ಬದಲಾಗಿ ಅನ್ಯಾಯವಾಗಿ ರೇಪ್ಗೆ ಈಡಾದಂತಹ, ಮರ್ಡರ್ಗೆ ಈಡಾದಂತಹ ಹೆಣ್ಣು ಮಕ್ಕಳ ಒಂದು ವಿಷಯವಾಗಿದೆ. ಆದ್ದರಿಂದ ಇದರಲ್ಲಿಯೂ ವರ್ಗೀಯತೆಯನ್ನು ಕಾಣದೆ ನಮಗೆ ನ್ಯಾಯಕ್ಕೋಸ್ಕರ ಹೋರಾಡೋಣ.